ಬಾಗ್ದಾದ್ನ ಪ್ರಸಿದ್ಧ ಖಲೀಫರಾಗಿದ್ದ ಹಾರೂನ್ ರಶೀದ್ ಒಮ್ಮೆ ದಾರಿಯಲ್ಲಿ ಹೋಗುತ್ತಿದ್ದಾಗ ಮರಳಿನ ಮೇಲೆ ಕುಳಿತು ಏನನ್ನೋ ಆಟವಾಡುತ್ತಿದ್ದ ಬಹ್ಲೂಲ್ ಎಂಬ ಜ್ಞಾನಿಯನ್ನು ಕಂಡರು. ಬಹ್ಲೂಲ್ ಅವರು ಲೋಕದ ದೃಷ್ಟಿಯಲ್ಲಿ ಹುಚ್ಚರಂತೆ ಕಂಡರು. ಅವರ ಮಾತುಗಳು ತುಂಬಾ ಆಳವಾದ ಅರ್ಥವನ್ನು ಹೊಂದಿರುತ್ತಿದ್ದವು. ಖಲೀಫರು ಬಹ್ಲೂಲ್ ಹತ್ತಿರ ಹೋಗಿ, ಬಹ್ಲೂಲ್, ನೀನು ಏನು ಮಾಡುತ್ತಿದ್ದೀಯೆ ಎಂದು ಕೇಳಿದರು. ಬಹ್ಲೂಲ್ ಮುಗುಳ್ನಗುತ್ತಾ, ನಾನು ಸ್ವರ್ಗದ ಅರಮನೆಗಳನ್ನು ನಿರ್ಮಿಸುತ್ತಿದ್ದೇನೆ ಎಂದರು. ಹಾರೂನ್ ರಶೀದ್ ತಮಾಷೆಗಾಗಿ, ಸರಿ, ಈ ಒಂದು ಅರಮನೆಯನ್ನು ನನಗೆ ಮಾರುತ್ತೀಯಾ? ಇದರ ಬೆಲೆ ಎಷ್ಟು ಎಂದು ಕೇಳಿದರು. ಬಹ್ಲೂಲ್ ಹೇಳಿದರು, ಖಂಡಿತ ಮಾರುತ್ತೇನೆ. ಇದರ ಬೆಲೆ ಕೇವಲ 10 ದೀನಾರ್, ಚಿನ್ನದ ನಾಣ್ಯಗಳು. ಖಲೀಫರು ತಮಾಷೆಯಾಗಿ 10 ನಾಣ್ಯಗಳನ್ನು ಕೊಟ್ಟು, ಸರಿ, ಈ ಅರಮನೆ ಈಗ ನನ್ನದು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಅಂದು ರಾತ್ರಿ ಖಲೀಫರು ಒಂದು ಅದ್ಭುತವಾದ ಕನಸನ್ನು ಕಂಡರು. ಕನಸಿನಲ್ಲಿ ಅವರು ಸ್ವರ್ಗದಲ್ಲಿದ್ದರು ಮತ್ತು ಅಲ್ಲಿ ಅವರು ಬಹ್ಲೂಲ್ ಹತ್ತಿರ ಕೊಂಡುಕೊಂಡ ಅರಮನೆಗಿಂತಲೂ ಸುಂದರವಾದ ಅರಮನೆಯನ್ನು ನೋಡಿದರು. ಅದರ ಮೇಲೆ ಅವರ ಹೆಸರೇ ಇತ್ತು. ಮರುದಿನ ಬೆಳಿಗ್ಗೆ ಖಲೀಫರು ಈ ವಿಷಯವನ್ನು ತಮ್ಮ ಪತ್ನಿ ಜುಬೈದಾ ಅವರಿಗೆ ತಿಳಿಸಿದರು. ವಿಷಯ ತಿಳಿದ ತಕ್ಷಣ ಜುಬೈದಾ ಅವರು ಓಡುತ್ತಾ ಬಹ್ಲೂಲ್ ಹತ್ತಿರ ಹೋದರು. ಬಹ್ಲೂಲ್ ಮರಳಿನ ಮೇಲೆ ಅರಮನೆ ಕಟ್ಟುತ್ತಿರುವುದನ್ನು ಕಂಡು ಜುಬೈದಾ ಅವರು, ಬಹ್ಲೂಲ್, ನನಗೂ ಒಂದು ಅರಮನೆ ಮಾರುತ್ತೀಯಾ? ಇದರ ಬೆಲೆ ಎಷ್ಟು ಎಂದು ಕೇಳಿದರು. ಬಹ್ಲೂಲ್ ಗಂಭೀರವಾಗಿ, ಇದರ ಬೆಲೆ ಈ ಪ್ರಪಂಚದಲ್ಲಿರುವ ನಿನ್ನ ಅರ್ಧದಷ್ಟು ಸಂಪತ್ತು ಎಂದರು. ಜುಬೈದಾ ಆಶ್ಚರ್ಯಚಕಿತರಾಗಿ, ಆದರೆ ನಿನ್ನೆ ನನ್ನ ಪತಿಗೆ ಕೇವಲ 10 ನಾಣ್ಯಕ್ಕೆ ಮಾರಿದ್ದೆಯಲ್ಲವೇ ಎಂದು ಕೇಳಿದರು. ಅದಕ್ಕೆ ಬಹ್ಲೂಲ್ ಮಾರ್ಮಿಕವಾಗಿ ಉತ್ತರಿಸಿದರು, ಖಲೀಫರು ಆ ಅರಮನೆಯನ್ನು ಕೊಂಡಾಗ ಅವರಿಗೆ ಕಾಣದ ಲೋಕದ ಸ್ವರ್ಗದ ಮೇಲೆ ನಂಬಿಕೆ ಇರಲಿಲ್ಲ. ಅವರು ಕೇವಲ ತಮಾಷೆಗಾಗಿ ಕೊಂಡರು. ಆದರೆ ನೀವು ಅದರ ಸೌಂದರ್ಯವನ್ನು ಕನಸಿನಲ್ಲಿ ಕೇಳಿ ಅಥವಾ ತಿಳಿದುಕೊಳ್ಳಲು ಬಂದಿದ್ದೀರಿ. ನೋಡದೆ ನಂಬುವವನಿಗೆ ಬೆಲೆ ಕಡಿಮೆ, ನೋಡಿ ನಂಬುವವನಿಗೆ ಬೆಲೆ ಹೆಚ್ಚು. ಕಥೆಯ ನೀತಿ.